ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಆಗಿದೆ. ಇದು ನಮ್ಮೂರಿನ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಆಕೃತಿ. ಏನು ಹುಚ್ಚಾಟ? ಯಾಕೆ ಅಳ್ತಿದ್ಯಾ? ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ. ಸಮಾಧಾನ ಮಾಡ್ಕೊಳ್ಳಂತ ಬೆಳಿಗ್ಗೆ ಮಾತಾಡೋಣ. ಹೋಗಿ ಮಲ್ಕೋ. ನೀವೆಲ್ಲ ಸೇರ್ಕೊಂಡು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀರಿ. ಲಲಿತಾ, ಏನು ಹೇಳ್ತಿದ್ಯಾ? ನೀನು ಹೇಳ್ದಾಗೆ ಸುಂದರಿಗೆ ಮದುವೆ ಮಾಡಿದ್ರು ಅವಳು ನಮ್ಮಿಂದ ದೂರ ಆಗಲ್ವಾ? ಗಂಡನ ಮನೆಗೆ ಹೋಗಿ ಹೇಳು. ಆ ಮಾತು ಬೇರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬೆಳೆದ ಮಗಳನ್ನ ಒಬ್ಳೆ ಯಾರ್ದೋ ಮನೆಯಲ್ಲಿ ಬೇಡ ರೀ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ನೀವೇ ಹೇಳಿ. ಅಮ್ಮ, ಏನೂ ಆಗಲ್ಲ ಅಮ್ಮ. ಈಗಿನ ಹುಡುಗಿಯರು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ. ಅಂಥದ್ರಲ್ಲಿ ನೀನಮ್ಮ ತೀರಾ ಹೀಗಾಡ್ತಿದ್ಯಾ? ಲಲಿತಾ, ನನ್ನ ಮಾತು ಕೇಳು. ಸುಂದರಿ ಈಗ ಹೋಗಲಿ. ತಿಂಗಳಿಗೊಂದು 2 ಸರ್ತಿ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬಿಡೋಣ. ನಾನು ಅಲ್ಲೇ ಅಡುಗೆ ಕಾಂಟ್ರಾಕ್ಟ್ ನೋಡ್ಕೋತೀನಿ. ವಿದ್ಯನ್ಗೂ ಟ್ರಾವೆಲ್ಸ್ ಹಾಕ್ಕೊಡ್ತೀನಿ. ಆ ಊರಿನಲ್ಲಿ ನನಗೇನು ಆಗಬೇಕು ಅನ್ನೋದಕ್ಕೆ ನಾನೇನು ಎಳೆ ಮಗುನ ಕೆಡಬೇಕು ಅಂದರೆ ಅಲ್ಲಿವರೆಗೂ ಹೋಗಿ ಕೆಡಬೇಕೇನಮ್ಮ? ನನ್ನ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಯೋಚಿಸ್ಬೇಡ. ನಾನು ನಿನಗೆ ಧೈರ್ಯ ಕೊಡ್ತೀನಮ್ಮ. ನನಗಂಥದ್ದು ಏನೂ ಆಗೋದಿಲ್ಲ. ಅಪ್ಪ ನೀನು ಇಷ್ಟು ವರ್ಷದ ಕಾಲ ನಮ್ಮನ್ನು ಹೇಗೆಲ್ಲ ಕಷ್ಟಪಟ್ಟು ಸಾಕಿದ್ದೀರಾ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನಾನು ಬೆಳೆದಿದ್ದೀನಿ, ನೀನು ನನ್ನ ಬೆಳೆಸಿದ್ಯಾ ಅಮ್ಮ. ನಾನು ಚೆನ್ನಾಗಿರ್ಬೇಕು ಅಂತ ನೀನು ಹೇಗೆ ಅಂದ್ಕೊಳ್ತೀಯೋ ಹಾಗೆ ನೀನು ಚೆನ್ನಾಗಿರ್ಬೇಕು ಅಂತ ನಾನು ಅಂದ್ಕೊಳ್ತೀನಮ್ಮ. ನೀನು ಸಾಲ ಮಾಡಿ ನಂಗೆ ಮದುವೆ ಮಾಡಿ ಕಳಿಸ್ದೆ ಅಂತ ಇಟ್ಕೊ. ನೀನು ಸಾಲ ತೀರ್ಸೋಕೆ ಇಲ್ಲಿ ಒದ್ದಾಡ್ತಾ ಇದ್ರೆ ನನ್ನ ಗಂಡನ ಮನೇಲಿ ಹೇಗಮ್ಮ ಸುಖವಾಗಿರೋಕ್ಕೆ ಸಾಧ್ಯ? ಹಾಗಂತ ನಿನ್ನ ಕೈಲಿ ದುಡಿಸ್ಕೊಂಡು ನಾನು ತಿನ್ಲ? ತಾಯಿ, 7 ಜನ್ಮಕ್ಕೂ ಆ ಶಿಕ್ಷೆ ಮಾತ್ರ ಬೇಡಮ್ಮ. ರೀ, ನೀವು ಇವಳ ಮಾತಿಗೆ ಮರಳಾಗಬೇಡಿ. ಸುಂದ್ರಿ ಏನಾದರೂ ಹೋಗೋದಾದ್ರೆ ನಾ ಇವತ್ತಿಂದಾನೇ ಉಪವಾಸ ಕೂರ್ತೀನಿ. ಹಠ ಮಾಡಿಬಿಡ್ವಿ ಲಲಿತಾ.
ನಮ್ಮ ಮಕ್ಕಳು ನಮ್ಮ ಮಾತನ್ನು ಯಾವತ್ತೂ ಮೀರಲ್ಲ, ತಿಳ್ಕೊ. ಅದೇನೇ ಇರಲಿ, ಅವಳು ಹೋಗಬಾರ್ದು. ಅಮ್ಮ, ನೀನು ನನ್ನನ್ನು ಜೀವಂತವಾಗಿ ನೋಡಬೇಕು ಅಂದರೆ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಅಷ್ಟೇ.